ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸ್ವರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ನನ್ನ ಚಾನಲಲ್ಲಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಹಾಗೆ ನನ್ನ ವಾಯ್ಸಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ವಾಯ್ಸಲ್ಲಿ ಡಿಫ್ರೆನ್ಸ್ ಬರ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಹೋಗ್ತಾ ಇರೋದು ಹಾಸ್ಪಿಟಲ್ಗೆ. ಏನಪ್ಪ ಇವರು ಯಾವಾಗಲೂ ಹಾಸ್ಪಿಟಲ್ ವೀಡಿಯೋನೇ ಮಾಡ್ತಾರೆ ಅನ್ಕೊಂತಿದ್ದೀರಾ? ಏನು ಮಾಡೋಕ್ಕಾಗಲ್ಲ, ಲೈಫ್ ಹಾಗೆ ಹಾಸ್ಪಿಟ್ಲು ಸುತ್ತಮುತ್ತನೇ ಸುತ್ತಾ ಇದೆ. ಇವಾಗ ಪ್ರೆಸೆಂಟ್ ನಾನು ಮತ್ತು ನಮ್ಮ ಅತ್ತೆ ಊರಿಂದ ಬಂದಿದ್ದಾರೆ. ಅವ್ರ ಜೊತೆ ನಾನು ಬಸ್ಸಲ್ಲಿ ನಾನು ಒಂದು ಡೆಂಟಿಸ್ಟ್ ಕ್ಲಿನಿಕ್ಕಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಿಕಾಸ್ ಹಲ್ಲು ನೋವು ಅಲ್ವಾ, ಅಷ್ಟೊಂದೇನು ತೊಂದರೆ ಇರಲ್ಲ. ನಾನು ಅತ್ತೆ ಇಬ್ಬರೇ ಹೋಗ್ಬಿಟ್ಟು ಬರ್ಬೋದು ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ನನ್ನ ಸ್ಕ್ಯಾನಿಂಗಿಗೆ ಮತ್ತು ಚೆಕಪ್ಗೆಲ್ಲ ನನ್ನ ಹಸ್ಬೆಂಡ್ ತುಂಬ ದಿವಸ ನಮ್ಮ ಅಂಗಡಿನ ರಜೆ ಮಾಡ್ಕೊಂಡಿದ್ರು. ಈ ಚಿಕ್ಕ ವಿಷಯಕ್ಕೂ ಕರೆದ್ರು ತುಂಬ ಬೇಗ ರಜೆ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಅಂತವೇ ಹಾಗೆ ನಾನು ಓದಿದ್ದು ಕಾಲೇಜ್ನೂ ಕೂಡ ನೋಡಿಕೊಂಡು ಆರಾಮಾಗಿ ನಾನು ಅತ್ತೆ ಬಸ್ಸಲ್ಲಿ ಹೋದ್ವಿ. ಬಸ್ ಇಳಿದು ಸ್ವಲ್ಪ ದೂರ ನಡೆಯೋದಿತ್ತು ಕ್ಲಿನಿಕ್ಕಿಗೆ. ನಾನು ಈ ಕ್ಲಿನಿಕ್ನ ಗೂಗಲ್ ಮಾಡಿ ಚೆಕ್ ಮಾಡಿದ್ದೆ. ಬಿಕಾಸ್ ಹಲ್ಲಿನ ತೊಂದರೆ ಏನೇ ಇದ್ರೂ ಪ್ರೆಗ್ನೆನ್ಸಿಲಿ ಎಲ್ಲ ಕ್ಲಿನಿಕಲ್ಲೂ ಚೆಕ್ ಮಾಡಲ್ಲ. ಸೊ ಹಾಗಾಗಿ ಯಾವುದಾದ್ರೂ ಚೆನ್ನಾಗಿರೋ ಕ್ಲಿನಿಕ್ಕಿಗೆ ತೋರಿಸ್ಕೊಳ್ಳೋಣ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಬಗ್ಲಗುಂಟೆಯಲ್ಲಿರುವಂತಹ ಮೀರಾ ಡೆಂಟಲ್ ಕ್ಲಿನಿಕ್ನ ನಾನು ಸರ್ಚ್ ಮಾಡಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ನ ಒನ್ ಡೇ ಮುಂಚೆನೇ ಬುಕ್ ಮಾಡಿಕೊಂಡು ಅಲ್ಲಿಗೆ ಹೋಗಿದ್ವಿ. ಕ್ಲಿನಿಕ್ ಎನ್ವೈರನ್ಮೆಂಟ್ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿಗೆ ಹೋಗಿದ ತಕ್ಷಣವೇ ಅಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರಲ್ಲ, ಅವ್ರ ಹತ್ರ ಹೇಳಿಬಿಟ್ಟು ಅಪಾಯಿಂಟ್ಮೆಂಟ್ ಬುಕ್ ಆಗಿದೆ, ನಾನು ಆಲ್ರೆಡಿ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಒಂದು ಫಾರ್ಮ್ ಕೊಟ್ಟರು. ಫಾರ್ಮ್ ಎಲ್ಲ ಫಿಲ್ ಮಾಡ್ತಾ ಕೂತ್ಕೊಂಡಿದ್ದೆ. ನನಗೇನಪ್ಪ ಅಂತಂದರೆ ಕ್ಲಿನಿಕ್ಕಿಗೂ ಹೋಗೋದು ಒಂದು 3 to 4 days ಮುಂಚೆಯಿಂದನೂ ಹಲ್ಲು ಎರಡೂ ಸೈಡು ಪೇನ್ ಇತ್ತು. ಏನೂ ತಿನ್ನೋಕ್ಕಾಗದಿರೋ ಅಷ್ಟು ಪೇನ್ ಇತ್ತು. ಸೊ ಹಾಗಾಗಿ ಫಸ್ಟು ತೋರಿಸ್ಕೊಂಬರೋಣ ಅಂತ ಅಲ್ಲಿಗೆ ಹೋಗಿದ್ದೆ. ಇವನ್ ನನಗೆ ಒಂದು ಅನ್ನ ಕೂಡ ಅಗ್ಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಪೇನ್ ಆಗ್ತಾ ಇತ್ತಲ್ಲ, ಮುಂದೆ ಬಿಟ್ಟರೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿಬಿಟ್ಟು ಬೇಗ ತೋರಿಸ್ಕೊಂಡ್ರೆ ಒಳ್ಳೇದಲ್ವಾ ಅಂತ ನಾನು ಮತ್ತು ಅತ್ತೆ ಹೆಂಗಿದ್ರು ನನ್ನ ನೋಡ್ಕೊಂಡು ಹೋಗೋಣ ಅಂತ ಊರಿಂದ ಬಂದಿತ್ತು ಅಲ್ವಾ, ಅತ್ತೆನೂ ಕರ್ಕೊಂಡು ನಾನು ಹೊರಟೆ. ಅಲ್ಲಿಗೆ ಹೋದ್ಮೇಲೆ ಡಾಕ್ಟ್ರ್ ಬರೋದು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ನಿಧಾನಕ್ಕೆ ನಾನು ಕೊಟ್ಟಿರೋ ಫಾರ್ಮ್ ಎಲ್ಲ ಫಿಲ್ ಮಾಡ್ಕೊಳ್ಳೋಣ ಅಂತ ಫಿಲ್ ಮಾಡ್ಕೊತಾ ಇದ್ದೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಜನ ಹಲ್ಲು ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ತುಂಬಾ ಭಯ ಪಡ್ತಾರೆ. ಈವನ್ ಎಕ್ಸ್ರೇ ಕೂಡ ಮಾಡಲ್ವಲ್ಲ, ಹಾಗಾಗಿ ನನಗಂತೂ ಸಖತ್ ಭಯ ಇತ್ತು. ಅಲ್ಲಿಗೆ ಹೋದಾಗ ಟೆನ್ಷನ್ ತಡೆಯೋಕ್ಕಾಗ್ತಿರ್ಲಿಲ್ಲ. ಏನು ಹೇಳ್ತಾರೋ, ನನ್ನ ಅಟೆಂಡ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ವಲ್ಲ, ಈ ಹಲ್ಲು ನೋವು ಕಡಿಮೆ ಆದರೆ ಸಾಕು ಅನ್ನೋ ಅಷ್ಟು ಇದಾಗ್ತಾಯಿತ್ತು ನನಗಂತೂ. ಪಾಪ ನಮ್ಮ ಅತ್ತೆ ಒಳಗಡೆ ಕರ್ಕೊಂಡು ಹೋದ್ರಲ್ಲ ಏನೋ ಇತ್ತು ಅಂತ ಅಂದ್ಬಿಟ್ಟು ಬಂದು ನೋಡ್ಕೊಂಡು ಹೋಗ್ತಾನೆ ಇದ್ದಾರೆ. ಇನ್ನು ಡಾಕ್ಟರ್ ಬಂದಿರಲಿಲ್ಲ. ಡಾಕ್ಟರ್ ಬಂದು ಚೆಕ್ ಮಾಡಿ ಆದಮೇಲೆ ನಾನು ಅದ್ರನ್ನ ವೀಡಿಯೋ ಎಲ್ಲ ತೊಗೊಳಕ್ಕಾಗಲಿಲ್ಲ. ಬಿಕಾಸ್ ತುಂಬ ಹಲ್ಪೇನಿತ್ತು. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡ್ಕೊಂಡು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ರೈಟ್ ಸೈಡ್ದು ಹಲ್ಲು ಒಂದು ರೂಟ್ ಕೆನಲ್ ಮಾಡಿ ಕಳಿಸಿದ್ರು. ಆ ರೂಟ್ ಕೆನಲ್ ಮಾಡಿದಾಗಂತೂ ಪೇಯ್ನ್ ಅಷ್ಟು ಗೊತ್ತಾಗಲಿಲ್ಲ. ಬಿಕಾಸ್ ಒಂದು ಬೆಂಡ್ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಹಾಗಾಗಿ. ಆ್ಯಂಡ್ ಹಲ್ಲು ಇಳಿತಿದ್ದಿದ್ದು ಪೇಯ್ನ್ ಇದ್ದಿದ್ದೆಲ್ಲ ಕಮ್ಮಿ ಆಯಿತು. ನನಗೆ ಅಷ್ಟೊಂದೇನು ಪೇಯ್ನ್ ಅಂತ ಅನ್ನಿಸ್ತಿಲ್ಲ. ಡಾಕ್ಟರ್ನ ಕೇಳಿದೆ ಇಂಜೆಕ್ಷನ್ ಕೊಟ್ಟಿದ್ರ ಅಂತ. ಇಂಜೆಕ್ಷನ್ ಏನು ಕೊಟ್ಟಿಲ್ಲ ಅಮ್ಮ ಅಂದರು. ಬಟ್ ನನಗೆ ಲೆಫ್ಟ್ ಸೈಡ್ ಸಖತ್ತು ಪೇಯ್ನ್ ಆಗ್ತಾಯಿತ್ತು. ಅದನ್ನು ಇದು ಹಾಕಿ ಒಂದು 3 days ಆಗಲಿ ಆಮೇಲೆ ನೋಡೋಣ ಅಂತ ಅಂದ್ರಲ್ಲ ಅಂದ್ಬಿಟ್ಟು ಒಂದು ಸೈಡ್ದು ರೂಟ್ ಕೆನಲ್ ಮಾಡಿಸ್ಕೊಂಡು ಹೊರಗಡೆ ಬಂದೆ. ಸೊ ಅತ್ತೆ ಕೂಡ ಬೇರೆಯವ್ರ ಜೊತೆ ಕುತ್ಕೊಂಡು ಮಾತಾಡ್ತಿದ್ರು. ಅವ್ರಿಗೆ ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ಅಲ್ಲೇ TV ಕೂಡ ಹಾಕಿದ್ರಲ್ಲ. ನಮಗೆ ಒಂದು ಹಲ್ಲು ರೂಟ್ ಕ್ಯಾನ್ ಮಾಡೋದಕ್ಕೆ ಮಿನಿಮಮ್ 1.5 hour ತೊಗೊಂಡ್ರು. ಸೊ ಅಲ್ಲಿವರೆಗೂ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅತ್ತೆನೂ TV ನೋಡ್ತಾ ಕೂತ್ಕೊಂಡಿದ್ರು ಅಲ್ಲೇ. ಪಾಪ ಅವ್ರಿಗೇನೆ ಕೈ ಫ್ರ್ಯಾಕ್ಚರ್ ಆಗಿದ್ರು ಕೂಡ ನನಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು. ನಾನು ಹೋಗಿತ್ತಾ ಎಲ್ಲ ಸುಮ್ಮನೆ ನನ್ನ ಹಿಂದಿಂದೇನೆ ಬರ್ತಾಯಿದ್ರು. ಪಾಪ ಅವ್ರಿಗೆ ಪ್ರಾಬ್ಲಮ್ ಇಟ್ಕೊಂಡು ನನ್ನ ಪ್ರಾಬ್ಲಮ್ಗೆ ಕರ್ಕೊಂಬಂದಿದ್ದಾರೆ. ನೆಕ್ಸ್ಟ್ ನನಗೆ ರೂಟ್ ಕೆನಲೆಲ್ಲ ಆಗಿ ಡ್ರಿಲ್ಲಿಂಗ್ ಮಾಡುವಾಗ ಇಂಜೆಕ್ಷನ್ ಕೊಟ್ಟರು. ತಡೆಯೋಕ್ಕೆ ಆಗ್ತಿಲ್ಲ ಅಂತ ಕಿರ್ಚಾಡ್ತಿದ್ನಲ್ಲ, ಹಾಗಾಗಿ ರೈಟ್ ಸೈಡ್ ಹಲ್ಲು ರೂಟ್ ಕೆನಲ್ ಮಾಡಿದ್ದಕ್ಕೆ ನನಗೆ ರೈಟ್ ಸೈಡ್ಗೆ ಇಂಜೆಕ್ಷನ್ ಕೊಟ್ಟಿದ್ರಲ್ಲ. ಸೊ ಫುಲ್ಲು ತುಟಿ ಎಲ್ಲ ಒಂಥರ ನಪ್ತರ ಆಗುತ್ತಲ್ಲ, ಹಂಗಾಗೋಗ್ಬಿಟ್ಟಿತ್ತು, ಮರ್ಗಟ್ಟಿರೋ ಥರ. ಸೊ ಮಾತಾಡೋಕ್ಕೆ ಅಷ್ಟೊಂದು ಆಗ್ತಾ ಇರಲಿಲ್ಲ, ಅಂದರೆ ತುಟಿ ಟ್ವಿಸ್ಟ್ ಆಗ್ತಾ ಇರಲಿಲ್ಲ. ಸೊ ಅಲ್ಲಿಂದನೂ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀರು ಎಲ್ಲ ಕುಟ್ಕೊಂಡು ಹೊರಟ್ವಿ. ಸೊ ಅಂತವೇ ಬರ್ತಾ ಸೇಮ್ ಅಲ್ಲಿಂದ ಮತ್ತೆ ಬಸ್ಸಲ್ಲೇ ಬಂದ್ವಿ. ನನಗೆ ಸ್ವಲ್ಪ ಜಾಸ್ತಿ ಬಾಯಿ ಓಪನ್ ಮಾಡುವಾಗ ಜಾಸ್ತಿ ಅಗಲ ಮಾಡಿ ಒಂದು ಸೈಡ್ ರೈಟ್ ಸೈಡ್ ತುಟಿ ಸ್ವಲ್ಪ ಗಾಯ ಆದಂಗಾಗಿ ಊದ್ಕೊಂಡ್ಬಿಟ್ಟಿತ್ತು. ಸೊ ಅದು ಸ್ವಲ್ಪ ಪೇಯ್ನ್ ಆಗ್ತಿತ್ತು. ಬಿಟ್ಟರೆ ಇನ್ನೇನು ಪೇಯ್ನ್ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ನನಗೆ. ಆ ಕ್ಲಿನಿಕ್ಕಿಂದ ನಮ್ಮ ಮನೆಗೆ ಏನು ಒಂದು 1/2 hour to 40 minutes ಆಗುತ್ತೆ. ಸೊ ಹಾಗಾಗಿ ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ. ನೆಕ್ಸ್ಟು ಅಲ್ಲಿಂದ ನಮ್ಮ ಮನೆಗೆ ಆಟೋದಲ್ಲಿ ಹೋಗಬೇಕಿತ್ತು. ಸೊ ಅಲ್ಲಿಂದ ಆಟೋದಲ್ಲಿ ಬಂದ್ವಿ. ನನಗೆ ಪೇಯ್ನ್ ಏನಿಲ್ಲ, ನಾನು ಆರಾಮಾಗೇ ಇದ್ದೆ, ನಗ್ನಾಗ್ತಾನೆ ಇದ್ದೆ. ಆಫ್ಟರ್ ಒನ್ಸ್ ಮನೆಗೆ ಹೋದ್ಮೇಲೆ ನನಗೆ ರೈಟ್ ಸೈಡ್ದು ಪೇಯ್ನ್ ಒಂದು ಸ್ವಲ್ಪನೂ ಗೊತ್ತಾಗಲಿಲ್ಲ. ಲೆಫ್ಟ್ ಸೈಡ್ದು ಸಖತ್ತು ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ನನಗೆ ಎಡಗಡೆ ಸೈಡಲ್ಲಿ ವಿಸ್ಟಮ್ ಟೀತ್ ಬಂದಿದ್ದು, ಅದ್ರ ಪಕ್ಕದ ಹಲ್ಲೇ ನನಗೆ ಜಾಸ್ತಿ ಡ್ಯಾಮೇಜ್ ಆಗಿಬಿಟ್ಟಿತ್ತು.
ಅವತ್ತು ಕ್ಲಿನಿಕ್ಕಿಂದ ಎಷ್ಟು ಖುಷಿಲಿ ರೂಟ್ ಕೆನಲ್ ಮಾಡಿಸ್ಕೊಂಡು ಹೋದೆ ಮನೆಗೆ, ಅಷ್ಟೇ ಮಾಫಿ ನೈಟ್ ಮಲ್ಗೋಕ್ಕಾಗಿಲ್ಲ, ಊಟ ತಿನ್ನೋಕ್ಕಾಗಿಲ್ಲ, ಇವನ್ ಒಂದು ನೀರು ಕೂಡ ಕುಡಿಯೋಕ್ಕಾಗ್ತಿಲ್ಲ. ನೀರು ಹೋಗಿದ್ದ ಜಾಗದಲ್ಲೆಲ್ಲ ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತು ನನಗಂತೂ. ಸೊ ನೈಟ್ 9 ಗಂಟೆಗೆ ಮತ್ತೆ ನಾಳೆಗೆ ಅಪಾಯಿಂಟ್ಮೆಂಟ್ ಬೇಕು ಡಾಕ್ಟರ್, ಏನು ತಿನ್ನೋಕ್ಕಾಗ್ತಿಲ್ಲ, ಸಖತ್ತು ಪೇಯ್ನ್ ಆಗಿದೆ ಅಂತ ಹೇಳಿ ಬೆಳಗ್ಗೆನೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸ್ಕೊಂಡು ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ಕ್ಲಿನಿಕ್ಕಿಗೆ ಹೋದ್ಮೇಲೆ ನಂದು ಎಕ್ಸ್ರೇ ಎಲ್ಲ ತೆಗ್ದಿಲ್ವಲ್ಲ, ಸೊ ಹಂಗಾಗಿ ಅವ್ರಿಗೂ ಪ್ರಾಬ್ಲಮ್ ಗೊತ್ತಾಗಿಲ್ಲ. ನನಗಂತೂ ಪೇಯ್ನ್ ತಡೆಯೋಕ್ಕೆ ಆಗ್ತಿಲ್ಲ ಅಂತ ಹೇಳಿದಾಗ ಅವರು ಕರೆಕ್ಟಾಗಿ ಲೆಫ್ಟ್ ಸೈಡ್ ನೋಡ್ದು, ನಿಮಗಿದು ವಿಸ್ಡಮ್ ಟೀತ್ ಅಮ್ಮ, ಅದನ್ನು ಕ್ಲಿಯರಾಗಿ ನಾವು ತೆಗಿಲೇಬೇಕು, ಅದಕ್ಕೆ ರೂಟ್ ಕೆನಲ್ ಎಲ್ಲ ಮಾಡೋಕ್ಕೆ ಬರಲ್ಲ, ಇವಾಗ ಏನು ಮಾಡ್ತೀರಾ, ನಾನು ಒಂದು ಪೇಯ್ನ್ಗೆ ಟ್ಯಾಬ್ಲೆಟ್ ಕೊಡ್ತೀನಿ, ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ, ಹಲ್ಲು ಕೀಳೋ ಸ್ಪೆಷಲಿಸ್ಟ್ ಹತ್ರನೇ ನೀವು ಹಲ್ಲು ಕೀಳಿಸ್ಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಆಯಿತು ಮೇಡಮ್ ಕೀಳಿಸ್ಬಿಡ್ತೀವಿ, ನನಗಂತೂ ಪೇಯ್ನ್ ತಡ್ಕೊಳಕ್ಕಾಗಲ್ಲ ಅಂತ ಮಾತಾಡಾದ್ಮೇಲೆ, ಹಂಗಾದರೆ ನಾನು 4:15 ಅಪಾಯಿಂಟ್ಮೆಂಟ್ ಕೊಡ್ತೀನಿ, ಅವ್ರು ಬರ್ತಾರೆ ಸರ್ಜನ್ ಇಲ್ಲೇ, ಆಗ ಬಂದು ಹಲ್ಲು ಕೀಳಿಸ್ಕೊಂಬಿಡಿ. ಇನ್ನೊಂದು ಏನು ಅಂತ ಅಂದರೆ ಪಕ್ಕದ ಟೀತ್ ಕೂಡ ತುಂಬ ಹಾಳಾಗಿದೆ, ಈಗಲೇ ಕೀಳಿಸ್ಕೊಂಡ್ರೆ ಒಳ್ಳೆಯದು, ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಮ್ಮ ಫ್ಯೂಚರ್ಗೆ ನೋಡಿ ಅಂತ ಹೇಳಿದ್ರು. ಸೊ ನನಗೆ ಏನಂದರೆ ಫಸ್ಟು ಪೇಯ್ನ್ ಕಮ್ಮಿ ಆದರೆ ಸಾಕಾಗೋಗ್ಬಿಟ್ಟಿತ್ತು, ಅಷ್ಟು ಪೇಯ್ನು, ಒಂದು ತಿನ್ನೋಕ್ಕಾಗ್ತಾಯಿಲ್ಲ. ನೋಡಿದ್ರೆ ಹೊಟ್ಟೆ ನೋವು, ತಿನ್ನೋಕೆ ಹೋದರೆ ಹಲ್ಲು ನೋವು, ಎಷ್ಟು ತೊಂದರೆ ಆಗ್ಬಿಟ್ಟಿತ್ತು ಅಂದರೆ ಫಸ್ಟು ಹೋಗಿ ಕಿಡ್ಸ್ಬಿಟ್ರೆ ಸಾಕು ಅಂತ ಹೋದ್ವಿ. ಪಾಪ ನಮ್ಮ ಮನೆಯವ್ರು ನೋಡಿ, ಇಲ್ಲಿ ನನ್ನ ಬ್ಯಾಗು ವಾಟರ್ ಬಾಟ್ಲ್ ಇರೋದೆಲ್ಲ ಎತ್ಕೊಂಡು ಹೋಗ್ತಿದ್ದಾರೆ. ಅಲ್ಲಲ್ವ ನಾವಾಗಿರೋದು, ಕೈ ಅಲ್ವ ಕೊಟ್ರಿ ಏನಾಗಲ್ಲ, ವೀಡಿಯೋದಲ್ಲೆಲ್ಲ ನೋಡಿದ್ರಿ ಅಂತಂದರೆ ವಿಡಿಯೋದಾರೆ ಎಲ್ಲರೂ ನೋಡ್ತಾರೆ, ಅವ್ರು ನೋಡ್ತಾರೆ ಅಂತ ನಾವು ಬದುಕೋಕ್ಕಾಗಲ್ಲ, ಸುಮ್ಮನೆ ಬಾರಮ್ಮ ನೀನು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ನೊಂದು ಪಕ್ಕದ ಹಲ್ಲು ಕೂಡ ಹಾಳಾಗಿದೆ, ಇವತ್ತು ಆಗುತ್ತೆ ಅಂದರೆ ಇವಾಗ ಬಂದಿದ್ದೀರಲ್ಲ, ನಾನು ಆ ಹಲ್ದ ರೂಟ್ ಕೆನಲ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಸೊ ಒಂದು ಟೈಮ್ ವಿಸಿಟ್ ಮಾಡಿದ್ದೀವಲ್ವಾ ಅಂತ ಅಂದ್ಬಿಟ್ಟು ಆ ಹಲ್ದ ರೂಟ್ ಕೆನಲ್ ಮಾಡಿಸ್ಕೊಬಿಡೋಣ, ರೈಟ್ ಸೈಡಲ್ಲೇ ಇನ್ನೊಂದು ಹಲ್ಲು ಹಾಳಾಗಿರೋದು ಇದೆಯಲ್ಲ ಅಂದ್ಬಿಟ್ಟು ಅದಕ್ಕೆ ನಾನು ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಅಲ್ಲೇ ಉಳ್ಕೊಂಡೆ. ಅವ್ರು ಹೇಳಿದ್ದು ಏನೊಂದು 20 ಮಿನಿಟ್ಸ್ ಆಗುತ್ತೆ ಸರ್, ಈ ಹಲ್ಲು ಜಾಸ್ತಿ ಹಾಳಾಗಿಲ್ಲ, ಸಿಮಿಲರ್ ಸ್ವಲ್ಪ ಹಾಳಾಗಿದೆ ಅಷ್ಟೇ ಸಿಂಪಲ್ಲಾಗಿ, ಸೊ ಒಂದು 20 ಮಿನಿಟ್ಸ್ ಆಗುತ್ತೆ ಅದಕ್ಕೆ ನಾನು ಮತ್ತೆ ಬಿಟ್ಟು ಎಲ್ಲೂ ಹೋಗಲ್ಲ, ನೀನು ಫಸ್ಟ್ ಅದನ್ನು ಕ್ಲಿಯರಾಗಿ ಸರಿ ಮಾಡಿಸ್ಕೊ, ಆಮೇಲೆ ಹೋದರೆ ಆಯಿತು ಅಂದ್ಬಿಟ್ಟು ನನ್ನ ಹಸ್ಬೆಂಡು ಅಲ್ಲೇ ಕೂತ್ಕೊಂಡ್ರು. ಬಟ್ ನನಗೆ ಅದು ಜಾಸ್ತಿ ಅಂದರೆ ಜಾಸ್ತಿ ಪೇಯ್ನ್ ಆಗ್ತಾಯಿತ್ತು, ಸ್ವಲ್ಪನೇ ಅದು ಪ್ರಾಬ್ಲಮ್ ಇದ್ದರೂ ಕೂಡ ತುಂಬ ಪೇಯ್ನ್ ಆಗ್ತಿತ್ತು, ತಡ್ಕೊಳಕ್ಕಾಗದಿರೋ ಅಷ್ಟು. ಸೊ ಹಂಗಾಗಿ ಇದಕ್ಕೆ ಇಂಜೆಕ್ಷನ್ ಕೊಟ್ಟರು, ತುಂಬ ಜಾಸ್ತಿ ಡೋಸೇಜ್ ಕೊಡಲಿಲ್ಲ, ಸ್ವಲ್ಪ ಕೊಟ್ಟರು. ಸೊ ಇಂಜೆಕ್ಷನ್ ಪವರ್ಗೆ ಅಂದರೆ ತುಟಿ ಬೆಂಡೇ ಆಗಲ್ಲ ಆ್ಯಕ್ಚುಲಿ, ನಗೋಕ್ಕಾಗಲಿ ಮಾತಾಡೋಕ್ಕಾಗಲಿ. ಸೊ ನಾನು ಇಂಜೆಕ್ಷನ್ ಕೊಟ್ಬಿಟ್ಟು ಹೊರಗಡೆ ಕೂರಿಸಿದ್ರು, ಒಂದು 5 ಮಿನಿಟ್ಸ್ ಕೂತ್ಕೊಳ್ಳಿ, ತುಟಿ ಎಲ್ಲ ಮರ್ಗಟ್ಟಂಗೆ ಆದಮೇಲೆ ಸ್ಟಾರ್ಟ್ ಮಾಡೋಣ, ಇಷ್ಟೊಂದು ಕಿಚ್ಚಾಡ್ತಿದ್ರಲ್ಲ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಎಲ್ಲನೂ ನೀಟಾಗಿ ತೆಗೆದು ಮತ್ತೆ ಅದಕ್ಕೆ ಪರ್ಮನೆಂಟಾಗಿ ಸಿಮೆಂಟ್ನ ಹಾಕ್ಕೊಟ್ಟು, ಇದು ಅಷ್ಟೊಂದು ಹಾಳಾಗಿಲ್ಲ, ಎಕ್ಸ್ರೇ ನೋಡದೆ ಹೇಳ್ಬೋದು, ಸೊ ಇದಕ್ಕೆ ಮಾತ್ರ ಪರ್ಮನೆಂಟಾಗಿ ಹಾಕ್ಕೊಡ್ತೀನಿ, ಉಳಿದಿದ್ದಕ್ಕೆಲ್ಲ ಟೆಂಪ್ರವರಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಬಿಕಾಸ್ ಪರ್ಮನೆಂಟಾಗಿ ಹಾಕಿದ್ರೆ ಮತ್ತೆ ಕಿತ್ತು ಎಕ್ಸ್ರೇ ಮಾಡಿಸ್ತೀವಲ್ವ, ಪ್ರೆಗ್ನೆನ್ಸಿ ಎಲ್ಲ ಮುಗಿದಿದ್ದು ಡೆಲಿವರಿ ಆದಮೇಲೆ ಈಗ ಮತ್ತೆ ಕಿತ್ತು ಮತ್ತೆ ಹಾಕೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಒಂದಕ್ಕೆ ಮಾತ್ರ ಪರ್ಮನೆಂಟ್ ಸಿಮೆಂಟ್ ಹಾಕ್ಕೊಟ್ರು. ಒಂದ್ಸಲ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಯಾವ ಮೆಡಿಸನ್ ತೊಗೋಬೇಕು, ಯಾವ ಟ್ಯಾಬ್ಲೆಟ್ ತೊಗೋಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ನಾನು ಇಷ್ಟೊಂದು ಪೇಯ್ನ್ ಇದೆಯಲ್ಲ, ಯಾವುದಾದ್ರೂ ಒಂದು ಒಳ್ಳೆ ಆಂಟಿಬಯೋಟಿಕ್ ಕೊಡ್ತಾರೆ ಅಥವಾ ಪೇಯ್ನ್ ಕಡಿಮೆ ಆಗೋದು ಕೊಡ್ತಾರೆ ಅಂತಂದರೆ ಡೋಲೋ 650 ಹೇಳ್ತಿದ್ದಾರೆ, ಅದಕ್ಕಿಂತ ನಾವು ಜಾಸ್ತಿ ಪವರ್ ಇರೋದು ಕೊಡೋಕ್ಕಾಗೋದೇ ಇಲ್ಲಪ್ಪ ಸಾರಿ ಅಂತ. ಅದೇ ಕೊಡೋಕ್ಕಾಗೋದು ಪೇಯ್ನ್ ಕಿಲ್ಲರ್ಗೆ ಅಂತ ನನಗೆ ನನ್ನ ಪೇಯ್ನು ತಡೆಯೋಕ್ಕಾಗ್ತಿಲ್ಲ. ಬಿಕಾಸ್ ನೋಡ್ತಿದ್ದೀರಲ್ವ, ನನಗೆ ರೈಟ್ ಸೈಡ್ಗೆ ಅನಸ್ತೇಷಿಯಾ ಕೊಟ್ಟಿರೋದ್ರಿಂದ ತುಟಿನ ಬೆಂಡ್ ಮಾಡೋಕ್ಕೂ ಆಗ್ತಿಲ್ಲ, ನಗೋಕ್ಕೂ ಆಗ್ತಿಲ್ಲ. ಸೊ ಅದನ್ನು ನಾನು ಚೆಕ್ ಮಾಡ್ಕೊಂಡು ಕೂತಿದ್ರೆ ನನ್ನ ಹಸ್ಬೆಂಡ್ಗೆ ಸಂಕಟ ಸಂಕಟ, ಖುಷಿಯಾದವ್ರಿಗೆ ಖುಷಿ ಅಂತಾರಲ್ಲ, ಹಾಗೆ ಕಾಮಿಡಿ ಮಾಡ್ತಾವ್ರೆ. ಎಂತಕ್ಕೆ ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ನನಗೆ ರೇಗಿಸ್ಕೊಂಡು ಬೇಡ ಬೇಡ ಅಂತಂದ್ರು, ಲವ್ ಮಾಡಬೇಕಾದ್ರೆ ಅದೇ ಚಾಕ್ಲೇಟ್ ಬೇಕು ಇದೇ ಚಾಕ್ಲೇಟ್ ಬೇಕು ಅಂತ ತಿಂತಿದ್ದೆ ತರಿಸ್ಕೊಂಡು ಇವಾಗ ನೋಡು ಅಂತ ಹಂಗಿಸ್ತಿದ್ದಾರೆ. ಅಯ್ಯೋ ಆನೆ ಮಾಡಿಲ್ಲ ಕಣೆ, ತೋರಿಸಿ ಈಗ ಮಾಡಿದೆ, ತೋರಿಸು ಅನ್ಸುತ್ತೆ, ತೋರಿಸು. ನೆಕ್ಸ್ಟು ಮತ್ತೆ 4:15 ಬರಬೇಕಲ್ವಾ ಅಂತ ಅಂದ್ಬಿಟ್ಟು ಹೊರಟ್ವಿ. ಏನಂದರೆ ನಾನು ಅವಾಗಿಂದಲೂ ಹೇಳ್ಬಿಟ್ಟೆ, ಇಲ್ಲ ನಾನು ಬಿಟ್ಬಿಟ್ಟು ಹೋಗಿ ನಾನು ಬರ್ತೀನಿ, ಓಲಾನೇ ಕ್ಯಾಬು ಬುಕ್ ಮಾಡ್ಕೊಂಡು ಬರ್ತೀನಿ, ನಾನು ಬಸ್ಸಲ್ಲೇನು ಬರೋಲ್ಲ, ಹೋಗಿ ಅಂದ್ರೂ ಅವ್ರು ಬಿಟ್ಟಾಗ ರೆಡಿನೇ ಇಲ್ಲ ಹಲ್ಲು ಕೀಳ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಅವರು ಸಖತ್ ಬೇಜಾರು ಮಾಡಿಕೊಂಡ್ರು. ಹಲ್ಲು ಕಿತ್ತರೆ ಪ್ರಾಬ್ಲಮ್ ಆಗುತ್ತೆ, ಕಣ್ಣಿಗೆ ತೊಂದರೆ ಆಗುತ್ತೆ, ಮಗುಗೆ ತೊಂದರೆ ಆಗುತ್ತೆ ಅಂತ ಕೆಲವ್ರು ಹೇಳಿದ್ದಾರಂತ, ಅವ್ರಿಗೆ ಗೊತ್ತಂತೆ, ತಲೆ ತಿರುಗಿ ಬರುತ್ತೆ ಅಂತ ಎಲ್ಲ. ನಾನಂತೂ ಬಿಟ್ಟೋಗಲ್ಲ, ಇವಾಗ ಹೋಗೋಣ ಮನೆಗೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನೀನು ಅಲ್ಲಿ ಹೋಗ್ಬಿಟ್ಟು. ಅದಾದಮೇಲೆ ಮತ್ತೆ ಸಾಯಂಕಾಲ ಬಂದುಬಿಟ್ಟು ನಾನು ಬರ್ತೀನಿ ಜೊತೆಗೆ,
ಏನು ಒಂದು ದಿವಸ ನನಗೆ ಅಂಗಡಿ ಹಾಳಾದರೆ ಏನು ಹಾರ್ಮೇಲೆ ಹೋಗಲ್ಲ ಅಂದ್ಬಿಟ್ಟು ಪಾಪ ನನ್ನ ಜೊತೆನೇ ಇದ್ದಾರೆ. ಬಟ್ ನಮಗೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಫಸ್ಟ್ ಡೇ ನಾನು ಅತ್ತೆ ಬಂದಿದ್ದಾಗಲೇ ನಾನು 5000 ರುಪೀಸ್ ಪೇ ಮಾಡಿ ಬಂದಿದ್ದೆ. ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಜೊತೆ ಹೋದಾಗ ಸಿಂಗಲ್ ಹಲ್ಲು ರೂಟ್ ಕೆನಲ್ ಮಾಡಿದ್ದಕ್ಕೆ 4000 ಚಾರ್ಜ್ ಮಾಡಿದ್ರು. ಆ್ಯಂಡ್ ನನಗೆ ವಿಸ್ಡಮ್ ಟೀತ್ ಮತ್ತು ಅದ್ರ ಪಕ್ಕದ ಟೀತ್ ಎರಡೇ ಟೀತ್ನ ಕೀಳೋದಕ್ಕೆ 7500 ಚಾರ್ಜ್ ಮಾಡಿದ್ರು ನನಗೆ. ಟೋಟಲ್ ನನಗೆ 2 ದಿವಸದಿಂದ ಚಾರ್ಜಸ್ ಬಂದ್ಬಿಟ್ಟು 16500 ಚಾರ್ಜಸ್ ಆಯಿತು. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಇಲ್ಲಿ ಬೇರೆ ಕಡೆ ತೋರಿಸೋಣ ಅಂತ ಅಂದಿದ್ದಕ್ಕೆ ಇನ್ನು 5000 ರೂಪಾಯಿ ಹೋದರೂ ಪರವಾಗಿಲ್ಲ, ಕರೆಕ್ಟಾಗಿರೋ ಕಡೆ ತೋರಿಸ್ಕೋ, ಇದು ಒಂದು ದಿವಸದ ತೊಂದರೆ ಅಲ್ಲ, ಲೈಫ್ ಲಾಂಗ್ ಇರುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ಅಲ್ಲೇ ಹೋಗೋಣ ಅಂತ ಅಲ್ಲೇ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಅಲ್ಲಿಂದ ಈಚೆ ಬಂದು ಹೇಳಿದರು ಜಾಸ್ತಿ ಐಸ್ ಕ್ರೀಮ್ ತಿನ್ನಬೇಕು, ಟ್ರೀಟ್ಮೆಂಟ್ ಮಾಡಿರೋದ್ರಿಂದ ಹಲ್ಲು ಊತ ಬಂದುಬಿಡುತ್ತೆ ಅಂತ. ಸೊ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ 4:15ಗೆ ಮತ್ತೆ ಕ್ಲಿನಿಕ್ಕಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಒಂದು ಸೈಡ್ ಕೆನ್ನೆಲ್ಲ ತುಂಬ ಜಾಸ್ತಿನೇ ಊದ್ಕೊಂಡಿತ್ತು. ಹೋಗ್ತಾ ವಿಡಿಯೋ ಮಾಡ್ಕೊಂಡು ಹೋಗಿ ಬರುವಾಗಲೂ ಮಾಡ್ಕೊಳ್ಳೋಣ ಅಂತ ಹೋದೆ. ಬಟ್ ಆಫ್ಟರ್ ಟ್ರೀಟ್ಮೆಂಟ್ ಎಲ್ಲ ಮುಗಿದು ಹಲ್ಲೆಲ್ಲ ಕಿತ್ಮೇಲೆ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿತ್ತೆ ಅಂದರೆ ಹಿಂಗೆ ಆಗೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಯಾವ ವಿಡಿಯೋನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸ್ಟಿಚ್ ಕೂಡ ಹಾಕಿದ್ರು, ನಾನು ಅದ್ರದ್ದು ಕ್ಲಿಪ್ಪಿಂಗ್ನ ಹಾಕಿದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ನೋಡೋಕ್ಕೆ ಹೆಸಿಟೇಷನ್ ಅಂತ ಅನಿಸಿದ್ರೆ ಇಲ್ಲಿ ಸ್ವಲ್ಪ ಹೊತ್ತಿಗೆ ಸ್ಕಿಪ್ ಮಾಡಿ ಮುಂದೆ ನೋಡ್ಬೋದು. ಅಷ್ಟು ಯಾವುದೇ ವಿಡಿಯೋ ಮಾಡ್ಕೊಳಕ್ಕೆ ಆಗದಿರೋ ಅಷ್ಟು ಕಂಡೀಷನ್ ತುಂಬ ಬ್ಯಾಡ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಹಾಯ್ ಎಲ್ಲರಿಗೂ. ಈ ವಿಡಿಯೋ ಬಂದ್ಬಿಟ್ಟು ನಂದು ಹಲ್ಲು ಎಕ್ಸ್ಟೆನ್ಷನ್ ಮಾಡಿಸಿ 3 ದಿನದ್ದು. ನಾನು ಶನಿವಾರ ಹಲ್ಲನ್ನ ತೆಗ್ಸಿದ್ದು, ಭಾನುವಾರ, ಸೋಮವಾರ, ಸೊ ಇದು ಮಂಗಳವಾರ ಅಂದರೆ 4ನೇ ದಿನಕ್ಕೆ. ಸೊ ಊದು ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಫುಲ್ ಕಮ್ಮಿ ಆಗಿಲ್ಲ. ಅದರಿಂದ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ಈ ಪಾರ್ಟಲ್ಲಿ ಅಷ್ಟೇ ಊದಿದೆ. ಅಂದರೆ ಹಲ್ಲು ಕೀಳಿಸಿ ದಿವಸದಿಂದ ನಾನು ಆ್ಯಕ್ಚುಲಿ ಇವತ್ತಿಗೆ ಒಂದು ಇಡ್ಲಿನ ತಿಂದಿದ್ದೀನಿ. ಇನ್ನು ಮಿಕ್ಕಿದ 3 ದಿನನೂ ಬರೀ ಗಂಜಿ ಅಷ್ಟೇ, ಇನ್ನೇನೂ ಇಲ್ಲ. ಜಾಸ್ತಿ ವಾಯ್ಸು ಬರ್ತಾ ಇಲ್ಲ. ಜಾಸ್ತಿ ಮಾತಾಡೋಣ ಅಂತ ಹೋಗ್ಬಿಟ್ರೆ ಏನಾಗುತ್ತೆ, ಅದು ಜಾಸ್ತಿ ಬಾಯಿ ಓಪನ್ ಮಾಡಿದೆ. ಸೊ ಸ್ಟಿಚಸ್ ಹಾಕಿರೋದು ಹಿಂಗೆ ಟೈಟಾಗಿ ಎಳ್ದಂಗೆ ಆಗುತ್ತಲ್ಲ, ಸೊ ಸಖತ್ ಪೇಯ್ನ್ ಆಗುತ್ತೆ. ಸೊ ಇಷ್ಟು ಪೇಯ್ನಲ್ಲೂ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ, ಕೆಲವೊಬ್ಬರಿಗೆ ತುಂಬಾ ಡೌಟ್ ಇರುತ್ತೆ, ನಾವು ಪ್ರೆಗ್ನೆನ್ಸಿಲಿ ಹಲ್ಲು ತೆಗಿಸ್ಬೋದಾ, ಎಕ್ಸ್ರೇ ತೆಗಿಯೋದಿಲ್ವಲ್ಲ ಪ್ರೆಗ್ನೆನ್ಸಿಲಿ, ಹಲ್ಲೇನಾದರೂ ಪೇಯ್ನ್ ಬಂದರೆ ಏನು ಮಾಡೋದು, ಹೇಗೆ ಅಂತ ಎಲ್ಲ. ಸೊ ಹಾಗಾಗಿ ಹೇಳೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ನಾನು ನನ್ನ ಮಗಳದು ರಾಧೆ ರೆಡಿ ಮಾಡಿರೋಂಥ ಒಂದು ರೀಲ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದಾಗ ತುಂಬ ಜನ ಕೇಳಿದ್ರಿ, ರಾಧೆ ಥರ ರೆಡಿ ಮಾಡಿರೋದು ವ್ಲಾಗ್ ಹಾಕಿಲ್ಲ ಯಾಕೆ, ವ್ಲಾಗ್ ಮಾಡ್ತಾಯಿಲ್ಲ ಯಾಕೆ, ರೆಡಿ ಮಾಡಿದ ವ್ಲಾಗ್ ಇದ್ದರೆ ಅಪ್ಲೋಡ್ ಮಾಡಿ ಅಂತ. ನಾನು ಅದು ರೆಡಿ ಮಾಡಿದ್ದಕ್ಕಷ್ಟ ನನಗೆ ಗೊತ್ತು. ಬಿಕಾಸ್ ಅವಳು ಅಷ್ಟು ಹಠ ಮಾಡ್ತಿದ್ಲು, ಎಲ್ಲ ಪ್ರೋಗ್ರಾಮ್ಗೂ ನಾನು ರೆಡಿ ಮಾಡ್ತೀನಿ ಅಂತ ಟಿಕ್ ಹಾಕ್ತೀರಾ, ಬಟ್ ರೆಡಿನೇ ಮಾಡೋದಿಲ್ಲ ಅಂತ. ಸೊ ಇದಂತೂ ಅವಳಿಗೆ ಫೇವ್ರೆಟ್, ಯಾವಾಗಲೂ ರಾಧೆ ಥರ ರೆಡಿನೇ ಮಾಡಿರಲಿಲ್ಲ. ಸೊ ಹಾಗಾಗಿ ಮನೇಲೇ ಇದ್ದೆಲ್ಲ ಐಟಮ್ನ ಯೂಸ್ ಮಾಡಿಕೊಂಡು ಸರಿ ರೆಡಿ ಮಾಡಿ ಕಳಿಸಿದ್ರೆ ಆಯಿತು ಅಂದ್ಬಿಟ್ಟು ರೆಡಿ ಮಾಡಿದೆ. ಬಿಕಾಸ್ ನನ್ನ ಹಸ್ಬೆಂಡು ನಮ್ಮ ಅತ್ತೆ ಎಲ್ಲ ಇದ್ರಲ್ಲ, ಸೊ ಅವ್ರು ಬೇಗ ಹೆಲ್ಪ್ ಮಾಡಿಕೊಟ್ರು. ಹಾಗಾಗಿ ಸ್ವಲ್ಪ ಹೆಲ್ಪಲ್ಲಿ ನಾನು ರೆಡಿ ಮಾಡಿಕೊಂಡೆ. ಹೇಗೆ ಅಂದರೆ ಸ್ವಲ್ಪ ಹಿಂಗೆ ತಲೆನ ಬಗ್ಸಿಂಗ್ ಎತ್ತಕ್ಕೂ ಆಗೋಲ್ಲ. ಸೊ ಇಲ್ಲಿಂದ ನರ ಎಳ್ದಂಗಾಗುತ್ತೆ ಅಂತ ತಲೆನ ಬಗ್ಸೋದೇ ಇಲ್ಲ. ಕೆಳಗಡೆ ಬಗ್ಗೆ ಎದ್ದೋಳೋಕ್ಕೂ ಕೂಡ ಕಷ್ಟ, ಹಂಗಾಗ್ತಿತ್ತು. ನನಗೇನು ಒಂದು ಲಕ್ಕಿ, ಇಷ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ ಕೊಟ್ಟರು, ಇಷ್ಟೆಲ್ಲ ನೋವು ಕೊಟ್ಟರು, ಏನು ಒಂದು ಲಕ್ಕಿ ಅಂದರೆ ನಮ್ಮ ಮನೆಯವ್ರು ಇದ್ದಾರೆ ನನ್ನ ಜೊತೆ. ಅದೇ ತುಂಬ ಲಕ್ಕು. ಎಷ್ಟೇ ತೊಂದರೆ ಆದ್ರೂ ಅವ್ರು ನನ್ನ ಜೊತೆ ಇರ್ತಾರಲ್ಲ. ಸೊ ಅಷ್ಟು ತೊಂದರೆಗಳೇನಂತ ಅನಿಸಲ್ಲ. ತುಂಬ ಜನಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸಾಲ್ಟ್ ಔಟ್ ಮಾಡ್ಕೊಡೋಕ್ಕೆ ಆಗದಿರೋಂಥ ಪ್ರಾಬ್ಲಮ್ಸ್ ಬರುತ್ತೆ. ಇದೇನು ಅಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ನನಗನ್ಸಲ್ಲ, ಬಟ್ ಅದನ್ನು ಮಾಡಿಸ್ಕೊಂಡಿರೋರಿಗೆ ಗೊತ್ತು ಪೇಯ್ನ್ ಎಷ್ಟಾಗುತ್ತೆ ಅಂತ. ಏನೂ ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ಹೋಪ್ ಇಟ್ಕೊಂಡಿದ್ದೀನಿ, ಇಷ್ಟೆಲ್ಲ ತೊಂದರೆ ನನಗೆ ಕೊಡ್ತಿರ್ಬೇಕಾದ್ರೆ ನನ್ನ ಮಕ್ಳಿಗೆ, ನನ್ನ ಹಸ್ಬೆಂಡ್ಗೆ ಇನ್ಯಾವುದೂ ತೊಂದರೆ ಕೊಡಲ್ಲ ದೇವರು, ಸಾಕು. ಮನೇಲಿ ಎಲ್ಲರಿಗೂ ತೊಂದರೆ ಕೊಡೋಕ್ಕೆ ಹೆಂಗೆ ಮನ್ಸು ಬರುತ್ತೆ. ಸೊ ನನಗೆ ಕೊಟ್ಟಿದ್ದಾನಲ್ವ, ನಾನು ಅನುಭವಿಸ್ಕೊತೀನಿ. ಸೊ ನನ್ನ ಮನೆಯವರು ಹೇಳ್ತಿರ್ತಾರೆ, ಇಷ್ಟೊಂದು ತೊಂದರೆ, ಮಗು ಹುಟ್ಟಬೇಕಾದ್ರೆ ವೆಯ್ಟ್ ಹೆಂಗಿರುತ್ತೋ ಏನೋ, ನೀ ತಿಂತಾಯಿಲ್ಲ ಬೇರೆ 4-5 ದಿವಸದಿಂದ. 4-5 ದಿವಸ ಆಗಿಲ್ಲ ಆ್ಯಕ್ಚುಲಿ, ನಾನು ಹಲ್ಲು ಕೀಳಿಸಿ 4 ದಿವಸಕ್ಕೆ ಇವತ್ತು ಇಡ್ಲಿ ತಿಂದಿದ್ದೀನಿ. ಅದಕ್ಕೂ ಒಂದು 3 ದಿವಸ ಮುಂಚೆ ಪೇಯ್ನ್, ಆಲ್ಮೋಸ್ಟ್ ಒಂದು 6-7 ದಿವಸ ಆಯಿತು. ನಾನು ಅನ್ನ ಅಂತ ನಾನು ತಿಂದೇನೆ 6-7 ದಿವಸದ ಮೇಲಾಗೋಯ್ತು. 4 ದಿವಸಕ್ಕೆ ಇವತ್ತು ಇಡ್ಲಿ ತಿಂದಿದ್ದೀನಿ. ಸೊ ಅದನ್ನು ಸ್ವಲ್ಪ ಬೈಟ್ ಮಾಡಿ ಕಚ್ಚಿ ತಿನ್ನಬೇಕಲ್ವ, ಇಲ್ಲಿ ಹೇಳ್ದಂಗೆ ಆಗುತ್ತೆ. ನನಗೆ ಒಂದು ಇಡ್ಲಿ ತಿನ್ನೋದಕ್ಕೇ ಆಲ್ಮೋಸ್ಟ್ 1 ಅವರ್ ಮೇಲೆ ತೊಗೊಂಡೆ ನಿಧಾನಕ್ಕೆ ಹಿಂಗೆ ಅಗ್ದು ತಿನ್ನೋದಕ್ಕೆ. ಸೊ ಇನ್ನೊಂದೇನು ಅಂತಂದರೆ, ಸೇಫೆಸ್ಟ್ ನಾವು ಮಾಡಿಸ್ಬೋದು, ಪೇಯ್ನ್ ತಡೆಯೋಕ್ಕೆ ಆಗೋದೇ ಇಲ್ಲ, ಊಟನೇ ಮಾಡೋಕ್ಕಾಗ್ತಿಲ್ಲ ಅಂದರೆ ಪ್ರೆಗ್ನೆನ್ಸಿಲಿ
ಹಲ್ಲದು ಟ್ರೀಟ್ಮೆಂಟ್ ಮಾಡ್ಬೋದು, ಬಟ್ ಎಕ್ಸ್ರೇ ಮಾಡಲ್ಲ. ಕೆಲವೊಂದು ಲ್ಯಾಬ್ಗಳಲ್ಲಿ ಸೇಫ್ಟಿ ಪ್ರೊಸೀಜರ್ಸ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಶೀಲ್ಡ್ನ ಹಾಕ್ಕೊಂಡು ಎಕ್ಸ್ರೇ ಮಾಡ್ತಾರೆ. ಬಟ್ ಅದನ್ನು ಕೂಡ ಅಷ್ಟು ಸೇಫ್ ಅಂತ ಹೇಳೋಕ್ಕಾಗಲ್ಲ. ಸೊ ನನಗೆ ಇಲ್ಲಿ ಎಕ್ಸ್ರೇ ಮಾಡಲಿಲ್ಲ. ಎಕ್ಸ್ರೇ ಮಾಡ್ತೀನಿ. ಡೀಪಲ್ಲಿ ನನಗೆ ರೂಟ್ ಕೆನಾಲ್ ಮಾಡಿದ್ರು. ಈ ಸೈಡು 2 ಹಲ್ಲು ಹಾಳಾಗಿತ್ತು, ಈ ಸೈಡ್ ಕೂಡ 2 ಹಲ್ಲು ಹಾಳಾಗಿತ್ತು. ಇದನ್ನು ರೂಟ್ ಕೆನಾಲ್ ಮಾಡಿ ಉಳಿಸ್ಬೋದು, ಬಟ್ ಈ ಲೆಫ್ಟ್ ಸೈಡ್ ಇದನ್ನು ಎರಡನ್ನೂ ಉಳ್ಸೋಕ್ಕಾಗಲ್ಲ. ಒಂದು ವಿಸ್ಡಮ್ ಟೀತ್ ಪಕ್ಕದ್ದು ಫುಲ್ಲು ಡ್ಯಾಮೇಜ್ ಆಗೋಗಿದೆ. ನಾವಿವಾಗ ವಿಸ್ಡಮ್ ಟೀತ್ ರಿಮೂವ್ ಮಾಡಿದ್ರೆ ಇನ್ನೊಂದು ಸತಿ ನೀವು ಪಕ್ಕದನ್ನು ರಿಮೂವ್ ಮಾಡಿಸ್ಬೇಕಾದ್ರೆ ಸೇಮ್ ಪೇನ್ ಆಗುತ್ತೆ, ಸೇಮ್ ಸ್ಟಿಚಸ್ ಬೀಳುತ್ತೆ ಅಂತ ಹೇಳಿದ್ರೆ. ಸೊ ಪ್ರೊಬಬ್ಲಿ ಅದು ಕೂಡ ಇಷ್ಟೇ ಪೇಯ್ನ್ ಆಗುತ್ತೆ, ಒಂದೇ ಇಂಜೆಕ್ಷನ್ ಒಂದೇ ಪೇಯ್ನಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಬೋಣ ಅಂತ 2 ತೆಗ್ಸ್ದೆ. ಆ್ಯಂಡ್ ಸೇಫ್ಟಿ ನಾನು ಪ್ರೆಗ್ನೆನ್ಸಿಲಿ ತೋರಿಸ್ತಿರೋಂಥ ಗೈನಕಾಲಜಿಸ್ಟ್ ಹತ್ರನೋ ರೆಕಮೆಂಡೇಷನ್ ಲೆಟ್ರನ್ನ ಬರೆಸ್ಕೊಂಡು ಹೋಗಿ ಏನೂ ಪ್ರಾಬ್ಲಮ್ ಆಗಲ್ಲ, ಮಾಡಿಸ್ಕೊಬೋದು ಅಂತ ಆಗಲ್ಲ ಅಂತ ಹೇಳಿದ್ಮೇಲೆ ನಾನು ಎಲ್ಲನೂ ಹೋಗಿ ಅಲ್ಲೆಲ್ಲ ಕೇಳಿಸ್ಕೊಂಡೆ. ಪೇನು ಅಂತ ಬಿಟ್ಟು ನನಗೆ ಬೇರೆ ಏನೂ ಇಲ್ಲ. ಸೊ ಮಾಡಿಸ್ಕೊಬೋದು. ಫಸ್ಟ್ ಟ್ರೈಮಿನಿಸ್ಟರ್ 1 ರಿಂದ 3 ತಿಂಗಳು ಒಳಗಡೆ ಯಾರೂ ಕೂಡ ಯಾವುದೇ ಹಲ್ ಟ್ರೀಟ್ಮೆಂಟ್ ಮಾಡಲ್ಲ. ಸೆಕೆಂಡ್ ಟ್ರೈಮಿನಿಸ್ಟರ್ ಅಂದರೆ 3 ತುಂಬಿದ ಮೇಲೆ 6 ತಿಂಗಳು ತುಂಬೋದ್ರ ಒಳಗಡೆ ಯಾವುದೇ ಹಲ್ಲದು ಪ್ರಾಬ್ಲಮ್ ಇದ್ದರೂ ಕೂಡ ಮಾಡ್ತಾರೆ. ಯಾವುದೇ ಕ್ಲಿನಿಕಲ್ ಕೂಡ ಮಾಡ್ತಾರೆ, ಹಾಸ್ಪಿಟಲ್ ಕೂಡ ಮಾಡ್ತಾರೆ. ಅದು ಸೇಫೆಸ್ಟ್ ಪೀರಿಯಡ್ ಅಂತ ಹೇಳ್ಬೋದು ಸೆಕೆಂಡ್ ಟ್ರೈಮಿನಿಸ್ಟರು. ಸೊ ನನಗೆ 4 ತಿಂಗಳು ಕಂಪ್ಲೀಟ್ ಆಗಿರೋದ್ರಿಂದ ಇವಾಗ ಮಾಡಿದ್ರು. ಈ ಪೇನ್ 1 ವೀಕಿಗೆ ಹೋಗ್ಬಿಡತ್ತೆ. ಬಟ್ ಆದರೆ ಆಗ ಹಲ್ಲಿದ್ದಾಗ ಪೇನ್ ಇತ್ತಲ್ಲ, ಅದಂತೂ ಬೇಡ. ನಾನು ಕಂಟಿನ್ಯೂಸ್ ಆಗಿ ಒಂದು ರಾತ್ರಿನೂ ಕೂಡ 1 ಅವರ್ ಇದೇ ಮಾಡಿಲ್ಲ. ಯಾವ ಕಡೆ ಮಲ್ಕೊಂಡ್ರು ಈ ಕಡೆದು 2 ಹಲ್ಲು ಈ ಕಡೆದು 2 ಹಲ್ಲು ಆಗಿರೋದ್ರಿಂದ ಹಂಗತ ಮಲ್ಕೊಳಕ್ಕಾಗಲ್ಲ. 2 ಕಡೆ ತಿರುಗಿ ಮಲ್ಕೊಂಡ್ರು ಕೂಡ ಹಾಫ್ ಆನ್ ಅವರ್ಗೆ ಹೇಳ್ತಾ ಸ್ಟಾರ್ಟ್ ಆಗೋದು. ಬಟ್ ಈಗ ಇದು 2 ರೂಟ್ ಕೆನಾಲ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ಕಚ್ಚಕ್ಕೆ ಕಷ್ಟ ಆಗುತ್ತೆ, ಬಟ್ ಇಲ್ಲಿ ಕಚ್ಚಕ್ಕೆ ಆಗೋದೇ ಇಲ್ಲ. ಸೊ 2 ಪೇನ್ 1 ವೀಕಲ್ಲಿ ಹೋಗುತ್ತೆ. ಬಿಕಾಸ್ ನಾನು ಒಂದು ದಿವಸ ಇದು ನೆಕ್ಸ್ಟ್ ಡೇ ಇದು ಮಾಡಿಸ್ಕೊಂಡಿರೋದ್ರಿಂದ ನನಗೆ 1 ವೀಕ್ ಟೈಮ್ ತೊಗೋಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಪೇಯ್ನು ಆಗ್ತಿರ್ಲಿಲ್ಲ. ಇದು ಮಾಡಿಸ್ಕೊಬಂದು ನೈಟು ಹೆಂಗೋ ಬಿಡು ಮಲ್ಕೊಳ್ಳೋಣ ಅಂತ ಹೋದರೆ ಇದು ಸಖತ್ತು ಪೇಯ್ನ್ ಕೊಡ್ತಾಯಿತ್ತಾ. ಸೊ ಹಾಗಾಗಿ ಅದು ನೆಕ್ಸ್ಟ್ ಡೇ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಮಾಡಿಸ್ಕೊಂಬಂದೆ. ತುಂಬ ಜನ ಭಯ ಪಡ್ತಾರೆ, ಬಿಕಾಸ್ ಹಲ್ಲು ಕೀಳ್ಸಿದ್ರೆ ಮಗುಗೆ ಎಫೆಕ್ಟ್ ಆಗುತ್ತೆ, ತೊಂದರೆ ಆಗುತ್ತೆ ಅಂತೆಲ್ಲ. ಸೊ ಆಗೋದೇ ಇಲ್ಲ ಅಂತ ಹೇಳಲ್ಲ. ಬಟ್ ಸೆಕೆಂಡ್ ಟ್ರೈಮಿನಿಸ್ಟರಲ್ಲಿ ಅಂದರೆ 4 ತಿಂಗಳಿಂದ 6 ತಿಂಗಳು ಒಳಗಡೆ ನಾವು ಯಾವುದೇ ರೀತಿ ಡೆಂಟಲ್ ಟ್ರೀಟ್ಮೆಂಟ್ನ ತೊಗೋಬೋದು. ಅದು 100% ಸೇಫ್. ಮತ್ತು ನಾನು ಗೂಗಲ್ ಕೂಡ ಮಾಡಿ ಚೆಕ್ ಮಾಡಿ ಒಂದಲ್ಲ ಅಂತ ನಾನು ಫಸ್ಟು ಯೂರಾ ಸ್ಮೈಲ್ಗೆ ಹೋಗಿದ್ದು, ಅದಾದಮೇಲೆ ನಾನು ಮೀರಾ ಡೆಂಟಲ್ಗೆ ಹೋಗಿದ್ದು. ಇಬ್ಬರ ಹತ್ರನೂ ನಾನು ಸಜೆಷನ್ ತೊಗೊಂಡಾದಮೇಲೆ ನೆಕ್ಸ್ಟು ನಾನು ಗೈನಕಾಲಜಿಸ್ಟ್ ಹತ್ರ ಹೋದಾಗ ಅವರು ಕೂಡ ಬಾಯೆಲ್ಲ ಓಪನ್ ಮಾಡಿ ನೋಡಿ ಇಷ್ಟೊಂದು ಹಾಳಾಗಿದೆ, ನಿಮಗೆ ಇವಾಗ ಮಾಡಿಸ್ಕೊಂಡಿಲ್ಲ ಅಂದರೆ ಲಾಸ್ಟ್ ಟ್ರೈಮಿನಿಸ್ಟರ್ 6 ತಿಂಗಳು ತುಂಬಿದ್ಮೇಲೆ ಮಾಡಿಸ್ಕೊಳಕ್ಕಾಗೋದೇ ಇಲ್ಲ, ನಾನು ರೆಕಮೆಂಡ್ ಮಾಡಲ್ಲ. ಸೊ ಬೆಸ್ಟ್ ಮಾಡಿಸ್ಕೊಂಬಿಡಿಮ್ಮ ಅಂತ ಹೇಳಿದ್ರು. ಸೊ ಹಂಗಾಗಿ ಮಾಡಿಸ್ಕೊಂಬಂದೆ. ಸ್ವಲ್ಪ ಊದು ಎಳಿಬೇಕು, ಒಂದೇ ಸತಿ ಇಷ್ಟೊಂದು ಮಾತಾಡ್ಬಿಟ್ನಲ್ಲ. ಸೊ ಎಳಿತಾನೆ ಇದೆ. ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಹಲ್ಲುಗಳ ಪೈನು ಬರೋದು ತುಂಬ ಕಾಮನ್. ಅದು ತುಂಬ 90% ಜನಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಹಲ್ಲು ಪೇಯ್ನ್ ಬಂದೇ ಬರುತ್ತೆ. ನನಗೆ ನನ್ನ ಮಗಳು ಇದರಲ್ಲಂತೂ ಯಾವುದೇ ತೊಂದರೆ ಇಲ್ಲ. ಆ ಪ್ರೆಗ್ನೆನ್ಸಿ ಎಷ್ಟು ಖುಷಿ ಇತ್ತು ನನಗೆ. ಎಲ್ಲ ತಿಂತಿದ್ದೆ, ಎಲ್ಲ ಏನೂ ಹಿಡ್ತಾ ಮಾಡ್ತಾನೆ ಇರಲಿಲ್ಲ. ಒಂದು ಸುಸ್ತಿಲ್ಲ, ವಾಮಿಟ್ ಇಲ್ಲ, ತಲೆ ತಿರುಗಿಲ್ಲ, ಹೇಗೆ ಮುಗೀತು ಅಂತಲೇ ಗೊತ್ತಿಲ್ಲ. ಬಟ್ ಈ ಪ್ರೆಗ್ನೆನ್ಸಿ ಅಂತೂ ನನಗೆ ಹಿಂಗಾಗಿದೆ. ಫಸ್ಟ್ನೇ ತಿಂಗಳಂದರೆ ನನಗೆ ಪ್ರೆಗ್ನೆನ್ಸಿ ನಿಂತಿದೆ ಅಂತಲೇ ಗೊತ್ತಾಗಲ್ಲ. 2ನೇ ತಿಂಗಳಿಗೆ ಆ ಟ್ಯಾಬ್ಲೆಟ್ ತೊಗೊಂಡು ಬರೀ ನಿದ್ದೆ 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 ನಿದ್ದೆ, ಏನೂ ಮಾಡ್ತಿರಲಿಲ್ಲ. ಬರೀ ಊಟ ಮಾಡು ನಿದ್ದೆ ಮಾಡು, ಊಟ ಮಾಡು ನಿದ್ದೆ ಮಾಡು, ಆ ತೊಂದರೆ ಆಯಿತು. ನೆಕ್ಸ್ಟು 3ನೇ ತಿಂಗಳಿಗೆ ಬಂದರೆ ಪಿಕ್ಕುಮಾಯಿಂದ ನನ್ನ ಮಗಳಿಂದ ನನಗೆ ವೈರಲ್ ಫೀವರ್ ಅಟ್ಯಾಕ್ ಆಗಿಬಿಟ್ಟು ಒಂದು ಮೆಡಿಸನ್ ಇಲ್ಲ, ಮಾತ್ರೆ ಇಲ್ಲ. ಒಂದು 15 to 20 ಡೇಸ್ ನರಕ ಆಗೋಗ್ಬಿಟ್ಟಿತ್ತು. ಮನೆ ಅಂತೂ ಇದು ಮನೆಯೇ ಎಲ್ಲ ಅನ್ನಿಸ್ಕೊಂಬಿಟ್ಟಿತ್ತು. ಬಿಕಾಸ್ ಮನೇಲಿ ಗಂಡಸರು ಮಲ್ಕೊಂಡ್ರೆ ಅಷ್ಟು ಗೊತ್ತಾಗಲ್ಲ, ಬಟ್ ಹೆಣ್ಮಕ್ಳು ಮನೆಕೊಂಡ್ರೆ ಅದು ಮನೆಯೇ ಅಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಇನ್ನು 4ನೇ ತಿಂಗಳಿಗೆ ಬಂದರೆ ಈ ತೊಂದರೆ. ಸೊ ನಮ್ಮ ಮನೆಯವರಂತೂ ಅಂದೇ ಬಿಟ್ಟರು, ಈಗ ನಿನಗೆ ಇಷ್ಟು ತೊಂದರೆ ಬರುತ್ತಲ್ಲ, ನಾವೆಲ್ಲ ಚೆನ್ನಾಗೇ ಇದ್ದೀನಲ್ಲ, ನಿನ್ನ ಬದಲು ನಾನೇ ಒಂದು ಹಲ್ಲು ಕೀಳಿಸ್ಬಿಡ್ತೀನಿ ಅಂತೆಲ್ಲ ತಮಾಷೆ ಮಾಡ್ತಿದ್ರು. ಬಟ್ ಏನಪ್ಪ ಅಂತಂದರೆ ನಮ್ಮ ಮನೆಯವ್ರು, ನನ್ನ ಹಸ್ಬೆಂಡ್ ನನಗಂತೂ ಸಿಕ್ಕಿರೋದು ಪುಣ್ಯ. ಇಲ್ಲ ಅಂತ ಅಂದಿದ್ರೆ ಈ ಪರಿಸ್ಥಿತಿಲಿ ನನಗೆ ನೋಡ್ಕೊಳ್ಳೋಕೆ ಒಬ್ಬರು ಬೇಕು, ಇನ್ನು ನನ್ನ ಮಕ್ಕಳನ್ನೂ ಸೇರಿಸಿ ನೋಡ್ಕೋಬೇಕು. ಪಾಪ ನಮ್ಮ ಅತ್ತೆನೂ ಊರಿಂದ ಬಂದಿದ್ದರು. ಅವ್ರಿಗೆ ಒಂದು ತೊಂದರೆ ಅಂದರೆ 4 ತಿಂಗಳು ತುಂಬ್ತಿದೆ ಅವಳಿಗೆ. ನೋಡೇ ಇಲ್ಲ ಇಷ್ಟು ದಿವಸದಿಂದ ಪ್ರೆಗ್ನೆನ್ಸಿ ಆದಮೇಲೆ ಅಂದ ಪಾಪ ಅವಳ ನೋಡೇ ಇಲ್ಲ, ನೋಡ್ಕೊಂಡು ಹೋಗೋಣ ಅಂತ ಕೈ ಫ್ರ್ಯಾಕ್ಚರ್ ಆದರೂ ಬಂದಿದ್ದರು.
ಈಗ ಅವ್ರು ನನಗೆ ಮಾಡಿಕೊಡ್ಬೇಕು ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿದೆ. ಇವೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಆ ಸಂಜೆ ನೈಟೆಲ್ಲ ಕುತ್ಕೊಂಡು ಇಟ್ಕೊಂಡು ಅಳ್ಬೇಕಾದ್ರೆ ಇವೆಲ್ಲನೂ ನೋಡೋಕೆ ನಾನು ಬರಬೇಕಿತ್ತ, ನನ್ನ ಕರ್ಮಕ್ಕೆ ಇವೆಲ್ಲ ನೋಡೋಕೆ ಬರ್ದೈತಲ್ಲ ಅಂತ ಪಾಪ ಬೇಜಾರು ಮಾಡ್ಕೊತಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ನನ್ನ ಹಸ್ಬೆಂಡ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಪಾಪ. ಏನೂ ಆಗಲ್ಲ ನಿಮ್ಗೆ ಇಷ್ಟು ತೊಂದರೆ ಆಗೈತಲ್ಲ, ಮಗು ಹೆಂಗೆ ಹುಟ್ಟುತ್ತೆ ನೋಡಿ, ಫಸ್ಟ್ ಕ್ಲಾಸಾಗಿ ಹುಟ್ಟುತ್ತೆ, ಇಬ್ರಿಗೂ ತೊಂದರೆ ಕೊಡಲ್ಲ, ಸುಮ್ಮನಿರು ಅಂತ ನಾನು ಅಳ್ತಿರ್ತೀನಿ. ನಾನು ಏನೂ ತಿಂತಿಲ್ವಲ್ಲ, ಮಗು ಅಂಡರ್ ವೆಯ್ಟ್ ಬಂದರೆ ಏನು ಮಾಡೋದು ಅಂತ. ನಿನಗೂ ತೊಂದರೆ ಕೊಟ್ಟು ಮಗುಗೂ ತೊಂದರೆ ಕೊಡಲ್ಲ, ಸುಮ್ಮನೆ ಯಾಕಮ್ಮ ಇಷ್ಟು ಅಳ್ತೀಯ, ಇಷ್ಟು ಬೇಜಾರು ಮಾಡ್ಕೋತೀಯ ಅಂತ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ. ನನಗಂತೂ ಅದಂತೂ ಸ್ಯಾಟಿಸ್ಫ್ಯಾಕ್ಷನ್. ಯಾರು ಇಲ್ಲದೇ ಇರಲಿ, ಮದುವೆ ಆದಮೇಲೆ ಹೆಂಡತಿಗೆ ಗಂಡ ಸಪೋರ್ಟಿವ್ ಆಗಿದ್ದರೆ ಎಂಥ ಸಮಸ್ಯೆ ಕೂಡ ಪರಿಹಾರ ಮಾಡ್ಕೋಬೋದು ಅನ್ನೋದಕ್ಕೆ ನಾನಂತೂ ಬೆಸ್ಟ್ ಎಕ್ಸಾಂಪಲ್ಲು. ಇವನ್ ನನಗೆ ಈ ಪ್ರೆಗ್ನೆನ್ಸಿ ಇರೋದ್ರಿಂದ ಕೂಡ ಬರೀ ಗಂಜಿ, ಎಳ್ನೀರು, ಜ್ಯೂಸ್ ಕುಡಿದ್ರೂ ಕೂಡ ಆಗಲ್ಲ, ಇಲ್ಲೆಲ್ಲ ಸಿಗಾಕೊಂಡ್ಬಿಡುತ್ತೆ. ಅವರು ಬಾಯಿನ ಮುಕ್ಳಿಸ್ಲೇಬಾರ್ದು ಅಂತ ಹೇಳಿದ್ರೆ ಸೊ ಬರೀ ಗಂಜಿ ಎಳ್ನೀರು ಕುಡಿದು ಬೇಗ. ಇವನ್ ಪ್ರೆಗ್ನೆನ್ಸಿಲಿ ಗೊತ್ತೇ ಇರುತ್ತೆ ತುಂಬ ಜನಕ್ಕೆ, ಇದರಲ್ಲಿ ಹೇಳೋಕ್ಕೇನೋ ನನಗೇನೋ ಹೆಸಿಟೇಷನ್ ಅಂತ ಅನಿಸಲ್ಲ. 1 hour 2 hourಗೆ ನಮಗೆ ಯೂರಿನ್ ಪಾಸ್ ಮಾಡಲೇಬೇಕು, ಅಷ್ಟೊಂದು ಅನ್ನಿಸ್ತಾನೆ ಇರುತ್ತೆ. ಸೊ ಬರೀಗ ಲಿಕ್ವಿಡ್ ಫುಡ್ ತಿಂತಿರೋದ್ರಿಂದ ಬೇಗ ಅನ್ನಿಸ್ತಿರುತ್ತೆ. ನಾನು ಇವನ್ ಒಂದು ನೈಟ್ ಮಲ್ಕೊಂಡ್ರೆ 1 hourಗೆ ಒಂದು ಸತಿ ಎದ್ದೋಗ್ತಾನೆ ಇರ್ತೀನಿ. ನನಗೆ ಎಷ್ಟೋ ಒಂದು ಸತಿ ನಮ್ಮ ಮನೆ ಒಳಗಡೆ ವಾಶ್ರೂಮ್ ಇದ್ದರೂ ಕೂಡ ಹೋಗಿ ನಾನು ಆಚೆ ಬರೋ ಅಷ್ಟರಲ್ಲಿ ಪಾಪ ವಾಶ್ರೂಮ್ ಪಕ್ಕದಲ್ಲೇ ವಾಷಿಂಗ್ ಮಿಷಿನ್ನ ಇಟ್ಕೊಂಡಿದ್ದೀನಿ, ಅಲ್ಲೇ ಬಂದು ನಿಂತ್ಕೊಂಡಿರ್ತಾರೆ. ನಾನು ಎದ್ದೇಳ್ಸೋದಲ್ವ ಬರೋದಲ್ವ ಅಂತ ನನಗೆ ಎಷ್ಟೊಂದು ಸತಿ ಅನ್ಕೊತೀನಿ, ನಿದ್ದೆ ಮಾಡಿಬಿಟ್ಟಿದ್ದಾರೆ, ನಾನು ಒಬ್ಬಳೇ ಹೋಗ್ಬಿಟ್ಟು ಬಂದುಬಿಡೋಣ ಅಂತ. ನನಗೆ ಸಡನ್ನಾಗಿ ಮಲಗಿದ್ದಾಗ ಹಿಂಗೆ ತಲೆ ಇಟ್ಕೊಂಡು ಹೋಗ್ಬೇಕು, ಬಿಕಾಸ್ ಈ ಕಡೆ ಕೈಲಿ ಕಿತ್ತಿರೋದನ್ನ ತಲೆಗಿರ ಅಂತ ಇರುತ್ತೆ. ನಾನು ಹಂಗೆ ಹೋಗ್ತಿದ್ರು ಕೂಡ ಬಂದೇ ಇರು ಅಂತ ಎದ್ದು ಬರ್ತಾರೆ. ಇದು ಒಂದೇ ವಿಷಯ ಅಂತಲ್ಲ, ತುಂಬ ವಿಷಯ. ನನ್ನ ನೋಡ್ಕೋಬೇಕು, ಮಗುನ ಸ್ಕೂಲಿಗೆ ಬಿಡಬೇಕು, ಮತ್ತು 3:30ಗೆ ಅವಳು ಬಂದರೆ ಇವಾಗ ಅತ್ತೆ ಇದ್ದಾರೆ. ಫಸ್ಟು ಹೊಲ್ ನೋವಿದ್ದಂಗೆ ನನಗೆ ಎದ್ದು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಅಂಗಡಿ ಹತ್ರ ಯಾರನ್ನಾರು ಬಿಟ್ಟು ಮನೆಗೆ ಬಂದು ಮಗುನ ಬಿಟ್ಟು ನನಗೆ ಊಟ ಕೊಟ್ಟು, ನೀವು ಊಟ ಮಾಡಲ್ಲ ಹಲ್ಲು ನೋವು ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡಿ, ಊಟ ಮಾಡೋವರೆಗೂ ವೆಯ್ಟ್ ಮಾಡಿ, ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಎಲ್ಲ ಮಾಡಿ ಬಿಟ್ಟು ಹೋಗೋರು, ನೀವು ಮಲ್ಕೊಂಬಿಡಿ ಅಂತ. ಪದೇ ಫೋನ್ ಕೂಡ ಮಾಡೋರು. ನಾನು ರಿಸೀವ್ ಮಾಡಿದರೆ ಮನ್ಗಿಲ್ಲ ಇವಳು ಅಂತ, ರಿಸೀವ್ ಮಾಡಲಿಲ್ಲ ಅಂದರೆ ಮನ್ಗಿರ್ತಾಳೆ ಅಂತ. ಅದು ನನಗಂತೂ ನಮ್ಮ ಮನೇಲಿ ಇಲ್ಲ ಅಂದರೆ ಇವಾಗಂತೂ ಫಸ್ಟ್ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು ಸರಿ, 4ನೇ ತಿಂಗಳಲ್ಲಿ ಹಿಂಗೆ ಆಗಿರೋದ್ರಿಂದ ನೆನ್ನೆ ಅಂತೂ ಆಗಿರೋದ್ರಿಂದ ನನಗಂತೂ ಇರೋಕ್ಕೆ ಆಗ್ತಿಲ್ಲ ಅನ್ಸುತ್ತೆ. ಇಲ್ಲಿ ಕೆಳಗಡೆ ಹಲ್ಲು ಕಿತ್ತಿರೋದ್ರಿಂದ ಫುಲ್ಲು ಇಷ್ಟೆಲ್ಲ ಫುಲ್ ಏನು ನುಂಗೋಕ್ಕೆ ಆಗಲ್ಲ. ನಾನು ಏನಾದರೂ ನುಂಗ್ಬೇಕಂದ್ರೆ ಈ ಕಡೆಯಿಂದ ಅಷ್ಟೇ. ನೆನ್ನೆ ಅಂತೂ ನಾನೇನು ಅನ್ನಂಗೆ ಕಣ್ಣೊಬ್ಬು ಮೂಗು ಫುಲ್ಲು ಎಲ್ಲ ಊದ್ಬಿಟ್ಟಿತ್ತು. ನನಗಂತೂ ನೋಡ್ಕೊಂಡು ನಿಜವಾಗೂ ಒಂದು ವಾರ ಕ್ಯೂರ್ ಆಗುತ್ತಾ ಇದು ಅನ್ನೋ ಥರ ಆಗಿಬಿಟ್ಟಿತ್ತು. ನಾನು ಮಲ್ಕೊಂಡು ನಿದ್ದೆ ಮಾಡ್ತಿದ್ರು ಕೂಡ ಅವ್ರ ಅಂಗಡಿಯಿಂದ ಬಂದಾಗ ಈ ಸೈಡ್ ಮಲಗಲ್ಲ, ನಾನು ಇದೇ ಸೈಡ್ ಹಿಂಗೆ ಮಲಗಿರ್ತೀನಿ. ಐಸ್ ಪ್ಯಾಕ್ನ ತೊಗೊಬಂದು ಮೆತ್ತಗೆ ಇಡ್ತಾ ಇರ್ತಾರೆ, ಇಷ್ಟೊಂದು ಊದ್ಕೊಂಡಿದೆಯಲ್ಲ ಅಂತ. ಅದನ್ನು ಕೂಡ ಬೆಡ್ ಪಕ್ಕನೇ ಇಟ್ಕೊಂಡಿರ್ತಾರೆ. ಐಸ್ ಕ್ಯೂಬು ಪ್ಯಾಕೆಟ್ ಬರುತ್ತಲ್ಲ, ಅದು 1 hour 2 hour 1 hourಗೆ ಎಚ್ಚರಾದಾಗೆಲ್ಲ ತೆಗ್ದು ಇಡ್ತಾ ಇರ್ತಾರೆ. ಸೊ ಇಷ್ಟೇ. ಬೆಟರ್ ನೀವು ಒಂದು 3 to 4 ಡೇಸ್ವರೆಗೂ ಏನು ಅಗಿಬಾರ್ದು ಅಂದಿದ್ರು. ನನಗೆ ಇವಾಗ 4 days ಆಗಿದೆ ಅಂತ ಇವತ್ತು ಅಗ್ದು ಇಡ್ಲಿನ ತಿಂದಿದ್ದೀನಿ. ಮತ್ತು 8 ದಿವಸಕ್ಕೆ ಸ್ಟಿಚಸ್ನ ಬಿಚ್ಚೋಕ್ಕೆ ಹೋಗಬೇಕು. ಕೆಲವ್ರು ಅಂತಾರೆ ಸ್ಟಿಚಸ್ ಹಾಕಲ್ಲ ಅಲ್ಕಿತ್ರೆ ಅಂತ. ವಿಸ್ಡಮ್ ಟೀತ್ ಬರುತ್ತೆ, ಅಂದರೆ 18 ವರ್ಷಕ್ಕೆ ವಯಸ್ಸಲ್ಲಿ ಟೀತ್ ಬರುತ್ತಲ್ಲ, ಲಾಸ್ಟ್ ಟೀತು, ಅದು ನನಗೆ ನನ್ನ ಮಗಳು ಪ್ರೆಗ್ನೆನ್ಸಿಲಿ ಬಂದಿತ್ತು. ಸೊ ಅದು ಒಂದು ಹಲ್ಲಿಂದ ನನಗೆ ಇಷ್ಟು ಹಲ್ಲು ಡ್ಯಾಮೇಜ್ ಆಯಿತು. ಸೊ ಆ ಟೀತು ತುಂಬ ಜಾಗನ ರಿಕ್ವೈರ್ಡ್ ಮಾಡ್ಕೊಂಡಿರುತ್ತೆ. ಮೇಲಿಂದ ಚಿಕ್ಕದಾಗಿ ಕಂಡ್ರೂ ಒಳಗಡೆ ತುಂಬ ಜಾಗನ ಫಸ್ಟಲ್ಲೇ ರಿಕ್ವೈರ್ಡ್ ಮಾಡ್ಕೊಂಬಿಟ್ಟಿರುತ್ತೆ. ಸೊ ಆ ಹಲ್ಲನ್ನ ಚೆನ್ನಾಗಿರಲಿ ಇಲ್ಲದೆ ಇರಲಿ ಕಂಪಲ್ಸರಿ ತೆಗಿಸ್ತಾರೆ, ಬಿಕಾಸ್ ಪಕ್ಕದಲ್ಲಿರೋ ಹಲ್ಲಿಗೆ ಡ್ಯಾಮೇಜ್ ಆಗುತ್ತೆ ಅಂತ. ನಂದು ಹಲ್ಲು ಏನಾಗ್ಬಿಟ್ಟಿತ್ತು ಅಂದರೆ ಲಾಸ್ಟು ಇಲ್ಲಿವರೆಗೂ ಬಂದಿತ್ತು. ನನಗೆ ಬೋನ್ಗೆ ಆ ಹಲ್ಲು ಅಟ್ಯಾಚ್ ಆಗಿತ್ತು. 99% ಜನಕ್ಕೆ ಅಟ್ಯಾಚ್ ಆಗಿರಲ್ವಂತೆ. ನನ್ನ ಕರ್ಮಕ್ಕೆ ಅದು ಬೋನ್ಗೆ ಅಟ್ಯಾಚ್ ಆಗಿತ್ತು. ಅವ್ರು ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಕೀಳಕ್ಕೆ ಹೋದ್ರೆ ಅದು ಬರ್ತಾನೆ ಇಲ್ಲ. ರಾಮ ಅವರೇ ನನಗೆ 3 ಗಂಟೆಗೆ ಒಳಗಡೆ ಕರ್ಕೊಂಡೋಗಿದ್ದು. 6:30 ಆದ್ರೂ ಇನ್ನೂ ಒಂದು ಹಲ್ಲು ಕೀಳೋಕ್ಕಾಗಿಲ್ಲ. ಇದು ಇನ್ಸ್ಟ್ರೂಮೆಂಟ್ ಹಾಕಿ ಸಖತ್ ಪೇಯ್ನ್ ಮಾಡಿದ್ರು. ಬೆಂಡ್ ಇಂಜೆಕ್ಷನ್ ಕೊಟ್ಟಿದ್ರು ಕೂಡ ಸಖತ್ ಪೇಯ್ನ್ ಆಗ್ತಿತ್ತು. ಲಿಮಿಟಲ್ಲಿ ಬೆಂಡ್ ಇಂಜೆಕ್ಷನ್ ಕೊಟ್ಟಿದ್ರು. ಅದಂತೂ ಸಖತ್ತು ಕೀಳೋವರೆಗೂ ಪ್ರಾಣ ಹೋಗೋ ಥರ ನೋವು. ಕಿತ್ತಾದಮೇಲೆ ಸ್ವಿಚರ್ ಮಾಡ್ತಾರಲ್ಲ, ಅವಾಗ ನನಗೆ ನೋವು ಗೊತ್ತಾಗಲಿಲ್ಲ. ಪ್ರೆಗ್ನೆನ್ಸಿ ಇರೋದ್ರಿಂದ ನಾವು ಹೈ ಡೋಸ್ ಕೊಡೋಕ್ಕಾಗಲ್ಲ ಅಂತ ಲಿಮಿಟಲ್ಲಿ ಕೊಟ್ಟಿದ್ರೆ ಕೀಳ್ತಾ ನೋವು ಜಾಸ್ತಿ ಆಗೋಯ್ತು. ವಿಸ್ಡಮ್ ಟೀತು ಹೇಳೇ ಬಿಟ್ರು ಅವರು,
ಮೇಡಮ್ ಬೋನ್ ಡ್ಯಾಮೇಜ್ ಆಗಿದೆ, ಇಷ್ಟು ಅಲ್ಲಾಡ್ಸಿದ್ರು ಟ್ರೈ ಮಾಡಿದ್ರು ಬರ್ತಾಯಿಲ್ಲ. ಒಂದು 3 ಡೇಸ್ ನಾವು ಆ್ಯಂಟಿಬಯೋಟಿಕ್ ಕೊಡ್ತೀವಿ, ನುಂಗಿ ಪೇನ್ ಕಿಲ್ಲರ್ ಕೊಡ್ತೀವಿ, ನುಂಗಿ ಪೇನ್ ಕಡಿಮೆ ಆದಮೇಲೆ ಬನ್ನಿ ಅಂತ. ನನಗೆ ಅಷ್ಟಕ್ಕೆ ಇಲ್ಲ ನಾನು ನೋವು ತಡ್ಕೊತೀನಿ, ಕಿತ್ಬಿಡಿ, ಈಗಲೇ ಇಷ್ಟು ನೋವಾಗಿದೆ, ಇನ್ನೂ 3 ದಿವಸ ಅಂದರೆ ಆಗಲ್ಲ ಅಂದ್ಬಿಟ್ಟು. ಸೊ ಅದಾದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಮೇಡಮ್, ಬೋನಿಗೆ ಅಟ್ಯಾಚ್ ಆಗಿರೋದ್ರಿಂದ ಕಟ್ ಮಾಡಬೇಕಾಗುತ್ತೆ ಅಂದರು. ಸೊ ನನಗೆ ಕಟ್ ಮಾಡಿದ್ರೆ ಮತ್ತೆ ಜಾಸ್ತಿ ನೋವಾದರೆ ಅಂದರೆ ಆಗುತ್ತೆ ಮೇಡಮ್, ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ ಆರಾಮಾಗಿ ಇನ್ಸ್ಟ್ರೂಮೆಂಟಲ್ಲಿ ಬರ್ತಿತ್ತು. ಸೊ ಬೋನಿಗೆ ಅಟ್ಯಾಚ್ ಆಗಿರೋದ್ರಿಂದ ನಾವು ತುಂಬ ರ್ಯಾಶಾಗಿ ಕೀಳೋಕ್ಕೋದ್ರೆ ನಿಮಗೆ ಈ ಬೋನ್ಗೆ ಫ್ರ್ಯಾಕ್ಚರ್ ಆಗುತ್ತೆ, ಸೊ ಇಲ್ಲಿ ಫ್ರ್ಯಾಕ್ಚರ್ ಆಗುತ್ತೆ ಅಂದರು. ಸೊ ಸರಿ ಆಯಿತು ಕಟ್ ಮಾಡಿ ಅಂದಿದ್ದಕ್ಕೆ ಅವರು ಇಲ್ಲಿ ಕೆನ್ನೆ ಪಾರ್ಟ್ ಬರುತ್ತಲ್ಲ, ಸೊ ಇಲ್ಲಿ ಕಟ್ ಮಾಡಿದ್ದಾರೆ. ಇಲ್ಲಿಂದ ಕಟ್ ಮಾಡಿ ಒಳಗಡೆ ಹಲ್ದು ಕ್ರ್ಯಾಶ್ ಮಾಡಿ 4 ಪೀಸ್ ಮಾಡಿದರೆ, ಒಂದು ಹಲ್ಲನ್ನ 4 ಪೀಸ್ ಮಾಡಿ ಕ್ರ್ಯಾಶ್ ಮಾಡಿಬಿಟ್ಟು ಹಲ್ಲನ್ನ ತೆಗ್ದಾಯಿತು. ತೆಗ್ದಾದ್ಮೇಲೆ ನೆಕ್ಸ್ಟ್ ಹಲ್ಲು ಕೂಡ ನನಗೆ ವಿಸ್ಡಮ್ ಟೀತ್ ಅಷ್ಟೇ ತುಂಬ ಹಿಂಸೆ ಕೊಟ್ಟಿದ್ದು. ನೆಕ್ಸ್ಟ್ ಪಕ್ಕದ ಟೀತ್ ಹಾಳಾಗಿತ್ತಲ್ಲ ಅದು ಬೇಗ ಬಂದುಬಿಡ್ತು. ಸೊ ಬೇಗ ಆದಮೇಲೆ ಒಂದು ಹಲ್ಲಿಗೆ 2 ಸ್ಟಿಚಸ್ ಬಿತ್ತು, ವಿಸ್ಡಮ್ ಟೀತಿಗೆ 2 ಸ್ಟಿಚಸ್ಸು, ಪಕ್ಕದ ಹಲ್ಲಿಗೆ 1 ಸ್ಟಿಚ್ಚು, ಮತ್ತು ಈ ಕೆನ್ನೆಯಲ್ಲಿ ಏನು ಕಟ್ ಮಾಡಿದ್ರಲ್ವ ಇಲ್ಲಿ 1 ಸ್ಟಿಚ್ಚು, ಟೋಟಲ್ 4 ಸ್ಟಿಚ್ಚು ಬಿತ್ತು ನನಗೆ. ಅದು ಇಂಜೆಕ್ಷನ್ ಪವರ್ ಹೋಗೋವರೆಗೂ ನನಗೆ ಗೊತ್ತಿಲ್ಲ. ಕಾಟನ್ ಕೊಟ್ಟಿರ್ತಾರೆ, ಇಷ್ಟು ದಪ್ಪ ಆಗಿಬಿಟ್ಟಿದೆ. ಈಚೆ ಬಂದಾಗ ನಿಜವಾಗ್ಲೂ ಹಿಂಗೆ ನೋಡಿಕೊಂಡ್ರೆ ನನ್ನ ಬೋಲೆನೇ ನನಗೆ ಕಾಣ್ತಾಯಿಲ್ಲ, ಅಷ್ಟು ದಪ್ಪ ಆಗೋಗ್ಬಿಟ್ಟಿದೆ ಊದ್ಕೊಂಡು. ಅದು ಒಂದು ಸ್ವಲ್ಪ ಇಂಜೆಕ್ಷನ್ ಪವರ್ ಹೋಗೋವರೆಗೂ ಅಷ್ಟೇ. ಆಮೇಲೆ ಮನೆಗೆ ಬಂದಿದ್ದು ವೀಡಿಯೋನ ನಾನು ಹಾಕಿದ್ದೀನಿ. ಸೊ ಅಷ್ಟೇ ನನ್ನ ಕತೆ ಮುಗೀತು. ಸಾಯೋ ಥರ ನೋವಾಗ್ತಿದೆ. ಆ್ಯಕ್ಚುಲಿ ನಾನು ಇವತ್ತು ಕೂತಿದ್ದೀನಿ, ಈಗ ಸ್ನಾನ ಮಾಡಿಕೊಂಡು ಇಷ್ಟು ಆರಾಮಾಗಿ ಮಾತಾಡ್ತಿದ್ದೀನಿ ಅಂದರೆ ಅದು ಇವತ್ತೇ. ಇವನ್ ನನ್ನ ಮಕ್ಳ ಹತ್ರನೂ ಕೂಡ ನಾನು ಮಾತಾಡಿಲ್ಲ, ಅಷ್ಟೇ ಮಾತಾಡ್ತಿದ್ದಿತ್ತು ಅಂದರೆ ಸೈನ್ ಲ್ಯಾಂಗ್ವೇಜಲ್ಲಿ. ಸೊ 4 ದಿವಸಕ್ಕೆ ರಿಕವರಿ ಆಗಿದ್ದೀನಿ ಅಂದರೆ ಮೇನ್ ರೀಸನ್ ಅದು ನನ್ನ ಹಸ್ಬೆಂಡ್ ಕೇರ್ ಮಾಡಿ ನೋಡ್ಕೊಳ್ಳೋದ್ರಿಂದನೇ. ಸೊ ತುಂಬ ಜನ ಕೇಳ್ತಾಯಿದ್ರಿ, ಯಾಕೆ ವಿಡಿಯೋ ಮಾಡ್ತಿಲ್ಲ, ಹುಷಾರಾಗಿದ್ದೀರಾ ತುಂಬ ಮೆಸೇಜ್ ಬಂದಿತ್ತು ನನಗಂತೂ. ಪಿಕ್ಕುಮ್ಮ ಅದು ರಾತ್ರಿ ಡ್ರೆಸ್ ಹಾಕಿದ್ಮೇಲೆ ನೀವು ಹೇಗಿದ್ದೀರಾ, ವ್ಲಾಗ್ ಮಾಡ್ಕೊಂಡಿಲ್ವಾ, ಹುಷಾರಿಲ್ಲ ಅಂತ ಹೇಳ್ತಿದ್ದೀರಲ್ಲ, ಹೇಗಿದ್ದೀರಾ ಅಂತ. ಸೊ ನನ್ನ ಸಿಚುವೇಶನ್ ಹಿಂಗಿದೆ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ನಾನು ಸ್ವಲ್ಪ ದಿವಸ ವೀಡಿಯೋಸ್ನ ಸ್ಟಾಪ್ ಮಾಡೋಣ, ಸ್ವಲ್ಪ ರಿಕವರಿ ಆಗೋವರೆಗೂ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನನ್ನ ಈ ವಿಡಿಯೋಗೆ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.